ದತ್ತಾತ್ರೇಯರವರ ಪರಿಹಾಸ್ಯಗಳ ಆಡದಿರು ಸಾಮರ್ಥ್ಯವನ್ನು ತಾಳು. ಕಾರ್ತವೀರ್ಯ ಏನು ಮೈಯಲ್ಲಿ ತುಂಬಿರುವಂತಹ ವೀರ್ಯ, ಆ ಪರಾಕ್ರಮ, ಆ ಎಲ್ಲ ವ್ಯಕ್ತಿ ವಿಶೇಷಗಳು ಅದರ ಅಂತಃಸತ್ವವಾಗಿ ಭದ್ರ ಬುನಾದಿಯಾಗಿ ನಿಂತದ್ಯಾವುದು ಎನ್ನುವುದರ ಪ್ರಜ್ಞೆ ಇದ್ದೇ ನೀನಾಡುವ ಮಾತುಗಳು. ದತ್ತಾತ್ರೇಯ ಅನುಗ್ರಹ ಪರಿಪುಷ್ಟಿಯೇ ನನ್ನ ಬದುಕಿನ ಮೂಲಾಧಾರ. ಅದೇ ಹೌದು ಅಂತಾದರೆ ಆ ಪರಿಪುಷ್ಟಿ, ಆ ಸಾತ್ವಿಕತೆ ಎಲ್ಲಿಯವರೆಗೆ ತನ್ನದಾದಂತಹ ವ್ಯಾಪ್ತಿ ವಿಸ್ತಾರವನ್ನು ಗಳಿಸಿದೆ ಎನ್ನುವುದರ ಬಗೆಗೂ ನಿನಗೆ ಇದಮಿತ್ತಂ ಎನ್ನುವಂತಹ ಜ್ಞಾನ ಬೇಕು. ಯಾಕೆ ಬಲ್ಲಯ್ಯ? ಅದು ತನ್ನ ಸಾತ್ವಿಕತೆಯ ಪ್ರಾಕಾರದಿಂದ ಜಿಗಿದು ಹೊರಟು ಹೋಗುತ್ತದೆ. ಯಾವಾಗ ಗೊತ್ತಾ? ಯಾವಾಗ ನೀ ಸತ್ವವನ್ನು ಮೀರಿ ರಾಜಸದಿಂದ ತಾಮಸದಿಂದ ಕುಣಿಯುವುದಕ್ಕೆ ಪ್ರವರ್ತಿಸುವುದಕ್ಕೆ ತೊಡಗಿದಾಗ ಧರಣಿಯಮರರ ಗೆಲ್ಲಲು ದತ್ತಾತ್ರೇಯ ವರವ ನಿಟ್ಟುದುಂಟೆ ಪೇಳು. ಹಾಗಾದ್ರೆ ಧರಣಿಯಮರರ ವಿರೋಧ ಸಲ್ಲ. ಧರಣಿಯಮರರ ಅಂಶವೇ ಇದ್ದರು ಅಧರ್ಮದಲ್ಲಿ ನೆಲೆ ನಿಂತಿದ್ದಾನೆ ಅಂತಾದರೆ ನೀನಾಡಿದೆಯಲ್ಲ, ಏನನ್ನು? ಬ್ರಾಹ್ಮಣನನ್ನು ಕೊಂದರೂ ದೋಷ ಇಲ್ಲ, ಶಾಸ್ತ್ರ ಹೌದು. ನಿನಗೆ ಜೀವನದಲ್ಲಿ ಪಾಠವಾಗಿಯೂ ಸಿಕ್ಕಿದೆ. ಬ್ರಹ್ಮವಂಶದಲ್ಲಿಯೇ ಹುಟ್ಟಿದವನಾದರೂ ಅಧರ್ಮ ಮಾರ್ಗ ಪ್ರವರ್ತನಾದಂತಹ ರಾವಣನಂಥವನನ್ನು ನೀ ಬಡಿದು ನಿನ್ನ ಸೆರೆಯಾಳಾಗಿಸಿಕೊಂಡೆ. ಆದರೆ ಧರ್ಮದಲ್ಲಿ ನೆಲೆ ನಿಂತ ಬ್ರಾಹ್ಮವನ್ನು, ನನ್ನನ್ನು ಅಂತ ನಾನು ಹೇಳುವುದಿಲ್ಲ, ಅದು ಬ್ರಾಹ್ಮವಾದರೆ ಅದೇ ಹೇಳಲಿಕ್ಕಿಲ್ಲ. ಆ ಬ್ರಾಹ್ಮ ಎನ್ನುವ ವಿಶ್ವಾಸದಿಂದ, ಅಲ್ಲೊಂದು ವ್ಯಕ್ತಿ ನಿಷ್ಠತೆಯಿಂದ ನಾ ರಾಮ ಗೆಲ್ತೇನೆ ಅಂತಲ್ಲ, ನೀ ಕಾರ್ತವೀರ್ಯ ನೀ ಗೆಲ್ತೇನೆ ಅಂತಲ್ವ. ಆದರೆ ನೀ ಗೆಲ್ಲುವುದಲ್ಲ, ದತ್ತಾತ್ರೇಯರ ಸತ್ವ ಗೆಲ್ಲುವುದು. ಆ ದತ್ತಾತ್ರೇಯರ ಸತ್ವ ಸಾರ್ವತ್ರಿಕವಾಗಿ ಗೆಲ್ತದೋ ಅಂತ ನೋಡಿದ್ರೆ ಅದಕ್ಕೊಂದು ವ್ಯಾಪ್ತಿ ಉಂಟು. ಅದನ್ನೇ ನಾನು ಆಡುವುದಕ್ಕೆ ತೊಡಗಿದ್ದು. ಬ್ರಾಹ್ಮ ಭಾವದಲ್ಲಿ ದೃಢವಾಗಿ ನಾನೆಲೆ ನಿಂತರೆ ಅಥವಾ ಬ್ರಾಹ್ಮಣ ನೆಲೆ ನಿಂತರೆ ಅವನಿಗೆ ಜಯವೇ ಹೊರತು ಬ್ರಾಹ್ಮ ಇದ್ದಲ್ಲೆಲ್ಲ ಜಯ ಅಂತಲ್ಲ. ಬ್ರಾಹ್ಮತ್ವವನ್ನು ಅಂತರಂಗದಲ್ಲ ಆರೋಪಿಸಿಕೊಂಡು ತಾನು ಅಧರ್ಮ ಪ್ರವೃತ್ತನಾದರೆ ಅದೇ ರಾವಣ ಬ್ರಹ್ಮದೇವನಲ್ಲಿ ಕೇಳಿದ್ನಂತೆ, ಮರಣ ಇಲ್ಲದೆ ಇರುವ ವರ ಕೊಡು. ಹೌದು, ಕೊಡ್ಲಿಕ್ಕಾಗುದಿಲ್ಲ ಅಂತ ಹೇಳಿದ. ಅದೇ ರಾವಣನ ತಮ್ಮ ಕೇಳದೆಯೂ ವಿಭೀಷಣನಿಗೆ ಮರಣ ಕೊಡ್ಲಿಲ್ಲ ಅಲ್ವಾ? ಹೌದು, ಚಿರಂಜೀವಿತ್ವ ಸಿದ್ಧಿಸಿತಲ್ವಾ? ಕೇಳಿದ್ದೇನು? ಪರಮಾಪತ್ತಿನಲ್ಲೂ ಧರ್ಮದಲ್ಲಿ ಮತಿ, ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಹೌದು. ಹಾಗಾದರೆ ಚಿರಂಜೀವಿತ್ವವೋ ಆಯುಷ್ಯ ವೃದ್ಧಿಯೋ ಬಲ ಸಂಪನ್ನತೆಯೋ ಇರುವುದು ಧರ್ಮದಲ್ಲಿ. ಧರ್ಮವನ್ನೇ ಮೆಟ್ಟಿ ನಿಂತಾಗ ಅಧರ್ಮವನ್ನು ಆಚರಿಸುವುದಕ್ಕೆ ತೊಡಗಿದ್ರೆ ಆಯುಧವಾಗಿ ಬಂದದ್ದು ಬಡ ವಿಪ್ರ ಕುಮಾರ ಅಂತ ತಿಳಿಬೇಡ. ಅಧರ್ಮವನ್ನು ಆಚರಿಸುವುದಕ್ಕೆ ತೊಡಗಿದವನಿಗೆ ಧರ್ಮ ಆಯುಧವಾಗಿ ಚುಚ್ಚುವುದಕ್ಕೆ ಬರ್ತದೆ, ಅದು ನಾಶವನ್ನು ತಂದೊಡ್ಡುತ್ತದೆ. ಇದನ್ನು ನೀ ಅರ್ಥವಿಸಿಕೊಂಡೆ ಅಂತಾದ್ರೆ ಏನು? ನಿನ್ನ ದತ್ತಾತ್ರೇಯ ಮಹರ್ಷಿಗಳು ಕೊಟ್ಟ ವರದಲ್ಲಿ ಕೇವಲ 1000 ತೋಳುಗಳ ಮಾತ್ರ ಅಲ್ವಲ್ಲ, 1000 ತೋಳುಗಳಿಂದ ಭೂಮಂಡಲವನ್ನು ಗೆಲ್ಲುವ ಯೋಗ್ಯತೆ ಮಾತ್ರ ಅಲ್ವಲ್ಲ, ಯಜ್ಞದಾನಾದಿಗಳನ್ನು ಮಾಡುವ ಯೋಗ್ಯತೆ ಮಾತ್ರ ಅಲ್ವ. ಹೇಳಿಲ್ವ ಏನಂತ? ಅಧರ್ಮದ ಮಾರ್ಗದಲ್ಲಿ ಹೋಗುವುದಕ್ಕೆ ತೊಡಗಿದ್ರೆ ಸದ್ಭಿಹಿ ತತ್ರ ನಿವಾರಣಂ. ಸರಿ, ಸಜ್ಜನರು ಶಾಸ್ತ್ರವೇತ್ತರು ಬ್ರಾಹ್ಮ ಬಂದು ನೀ ಅಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ಬದಲಿಸಿಕೋ ಅಂತ ಹೇಳಬೇಕು, ನನಗೆ ಸೂಚನೆ ಕೊಡಬೇಕು ಅಂತ ನೀನೇ ಕೇಳಿ ಅಲ್ವೋ? ಹೌದು. ಹಾಗಾದ್ರೆ ಒಂದು ಬ್ರಾಹ್ಮ ನಾನು ಅಂತಲ್ಲ, ಜಮದಗ್ನಿಗಳಿಂದ ತೊಡಗಿ ಆ ಸೂಚನೆ ಬಂದ ಕಾಲಕ್ಕೂ ಅಲ್ಲಿ ತನ್ನದಾದ ಪ್ರವೃತ್ತಿ ಇಲ್ಲ ಎನ್ನುವ ಧಿಕ್ಕರಿಸುವ ಮಾರ್ಗವನ್ನೇ ನೀ ತೋರ್ತಿ ಅಂತಾದ್ರೆ ಇದೋ ವರ ಮಾತ್ರ ನಿನಗೆ ನೆನಪುಂಟು. ನೀ ಪಡೆದ ಶಾಪಗಳನ್ನು ಒಮ್ಮೆ ನೆನಪಿಸಿಕೋ, ನಿನಗೆ ಅರ್ಥವಾದೀತು. ಹೇಳಿದ್ದು ನೆನಪಿದ್ದದ್ದು ಹೌದು, ಹೇಳದೇ ಇದ್ದದ್ದು ಮರೆತಿದ್ದೇನೆ ಅಂತ ಭ್ರಮಿಸಿ. ಅಂದ್ರೆ ಅದು ಇನ್ನೊಬ್ಬರಿಗೂ ಗೊತ್ತಿಲ್ಲ ಅಂತ ಭ್ರಮಿಸಬೇಡ. ನಮಗೆ ಗೊತ್ತಾದ್ರೂ ಭಾವ ಇಲ್ಲ, ಆಕ್ಷೇಪ ಇಲ್ಲ ಅಂತ. ಆದ್ದರಿಂದಲೇ ಆ ಕಾಮಧೇನು
1000 ಮಂದಿಗೆ ಸಿಹಿಯೂಡಿಸುವ ಪಾಯಸ ಒಬ್ಬನ ನಾಲಿಗೆಗೆ ಕಹಿಯಾಗುತ್ತದೆ ಅಂತಾದರೆ 1000 ಪ್ರಾಜ್ಞರ ಕಣ್ಣುಗಳಿಗೆ, ಜ್ಞಾನಿಗಳ ಕಣ್ಣುಗಳಿಗೆ ಸಂತೋಷವನ್ನು ಕೊಡಬಹುದಾದಂತಹ ಚಿತ್ರ ಇವನ ಕಂಗಳಿಗೆ ಮಾತ್ರ ಕೋರೈಸ್ತದೆ, ಸಂಕಟ ಕೊಡ್ತದೆ, ದುಷ್ಟಕಾಮವನ್ನು ಪ್ರಚೋದಿಸ್ತದೆ ಅಂತಾದರೆ ನೋಡುವ ಆ ಒಬ್ಬನ ಕಣ್ಣು ಸರಿ ಇಲ್ಲ, ನಾಲಿಗೆ ಸರಿ ಇಲ್ಲ ಅಂತ ಅರ್ಥವೇ ಬಿಟ್ಟರೆ ಚಿತ್ರವೇ ಸರಿ ಇಲ್ಲ, ಮಾಡಿದ ಪಾಯಸವೇ ಸರಿ ಇಲ್ಲ ಅಂತ ಅರ್ಥ ಅಲ್ಲ. ನೀ ಆಪಾದನೆಗೆ ತೊಡಗಿದ್ದದನ್ನು ಅತಿಥಿ ಸತ್ಕಾರವೆಂಬ ಪ್ರಾಮಾಣಿಕವಾದ ಭಾವದಲ್ಲಿ ನಿನ್ನನ್ನು ಕರೆದು ಆತಿಥ್ಯವನ್ನು ಕೊಟ್ಟರೆ ಏನೋ ಅರ್ಧಕ್ಕೆ ತಡೆದೆ ನೀನು, ನಿನ್ನ ತಾಯಿಯ ಪ್ರಕರಣ ಬೇಡ ಅಂತ. ಬಹುಶಃ ನೀ ಆಶ್ರಮದ ಒಳ ಹೋಗುವಾಗಲೇ ನಿನ್ನಿಂದ ಹೊರ ಹೋಗದೇ ಇರುವ ಯಾವುದೋ ಒಂದು ವಿಷ ನಿನ್ನ ಅಂತರಂಗದಲ್ಲಿದ್ದದ್ದರಿಂದಲೇ ನಿನಗೆ ಅಲ್ಲಿಯ ಊಟವು ರುಚಿಸದೆ ದುಷ್ಟಕಾಮ ಪ್ರವೃತ್ತಿ ಆಯಿತು ಎಂಬಲ್ಲಿ ಯಾವ ಅನುಮಾನ ಇಲ್ಲ. ಆದ್ದರಿಂದ ಧರಣಿಯಮರರನ್ನು ವಿರೋಧಿಸುವ ನಿನ್ನಲ್ಲಿ ಈಗಲೂ ನಾನು ಆಡುವುದನ್ನೇ. ಕಾಮಧೇನು ಎಲ್ಲುಂಟು? ಕಲ್ಪವೃಕ್ಷದ ಕೆಳಗುಂಟೋ, ದೇವತೆಗಳ ಬಂಧನದಲ್ಲುಂಟೋ, ಆಶ್ರಯದಲ್ಲುಂಟೋ? ಬೇಡ, ಯೋಗ್ಯತೆ ನಿನಗುಂಟು, ನೀನೇ ಕಾಮಧೇನು. ಇಲ್ಲಿಯವರೆಗೆ ಪ್ರಪಂಚ ನಿನ್ನನ್ನು ಗುರುತಿಸಿದ್ದ ಹಾಗೆ ಕಾಮಧೇನುವಿಗೆ ಮತ್ತೊಂದು ಧೇನುವಿನ ತುಚ್ಛವಾದಂತಹ ಬಯಕೆ ಸಲ್ಲ ಕೂಡದು. ನೀ ಕಾಮಧೇನುವೇ ಆಗು, ಅದರಿಂದ ಉತ್ಕರ್ಷವನ್ನು ಸಾಧಿಸ್ತಿ. ಅದಲ್ಲದೆ ಗುರುವಾದ ನಿನ್ನ ದತ್ತಾತ್ರೇಯರನ್ನೇ ಬೇಕಾದರೆ ಕೇಳು. ಸಾಮಾನ್ಯವಾಗಿ ಕಣ್ಣಿಗೆ ತೋರುವ ಪ್ರಾಣಿ ಪಕ್ಷಿ ಕುಕ್ಕುಟದಿಂದ ತೊಡಗಿ, ಹರಿಯುವ ಸರ್ಪದಿಂದ ತೊಡಗಿ, ಹರಿಯುವ ನೀರಿನಿಂದ ತೊಡಗಿ 25 ಜನ ಗುರುಗಳನ್ನು ನಿನ್ನ ದತ್ತಾತ್ರೇಯರೇ ಆಶ್ರಯಿಸಿದ್ರು ಅಂತ ಲೋಕಕ್ಕೆ ಪಾಠ ಉಂಟು. ಸರಿ, ಹಾಗಾದರೆ ನೀ ಅಂತಹ ಗುರುವನ್ನು ಆಶ್ರಯಿಸಿದವ ಅಂತಾದರೆ ಲೋಕದಲ್ಲಿ ಕಾಣುವ ಎಲ್ಲದರಿಂದಲೂ ಪಾಠವನ್ನು ಅನುಭವಿಸುವ, ಗ್ರಹಿಸುವ ಆ ವರ ಮಹಾದತ್ತಾತ್ರೇಯರಿಗೆ ಶಿಷ್ಯನಾಗಿಯೇ ನೀ ಪ್ರವರ್ತಿಸ್ತಿ ಅಂತಾದರೆ ಕಂಡ ಧೇನುವಿನಿಂದ ಪಾಠ ಕಲಿತಿಕೋ, ನೀ ಕಾಮಧೇನುವಾಗು. ಇಲ್ಲದಿದ್ರೆ ಏನನ್ನು ಕೊಡಲಿ, ನಾ ಕೊಡುವುದು ಕೊಡಲಿ. ನೀನು ಕೊಡಲಿ ಅಲ್ಲ, ಅದನ್ನು ಹಿಡಿಯುವಂತಹ ಕೈಯನ್ನೇ ಮುಂದೊತ್ತಿ ಕೊಟ್ಟರು ಕೂಡ ಭೀತನಾಗುವುದಕ್ಕಿಲ್ಲ. ಮತಿಹೀನ ಅಂದದ್ದು ಯಾಕೆ ಗೊತ್ತಾ? ಯಾಕೆ? ಮತಿ ಎನ್ನುವುದು ಭವಿಷ್ಯವನ್ನು ಗ್ರಹಿಸುವ ಬೌದ್ಧಿಕ ಸಾಮರ್ಥ್ಯಕ್ಕೆ. ನಿನಗೆ ನೀ ತೊಡಗಿದ ಪ್ರಕರಣ ಯಾವ ಭವಿಷ್ಯವನ್ನು ತೆರೆದುಕೊಡ್ತಾ ಉಂಟು ಅಂತ ಗೊತ್ತಿಲ್ಲ. ಹೈಹಯ ವಂಶಕ್ಕೂ ಭೃಗುವಂಶಕ್ಕೂ ಇದ್ದ ಪೂರ್ವ ವೈರವನ್ನೊಮ್ಮೆ ಸ್ಮರಿಸಿಕೋ. ಹೈಹಯ ವಂಶಜರು ಮಾಡಿದಂತಹ ದಾನ ದಕ್ಷಿಣೆಗಳಿಂದ, ಯಜ್ಞಕರ್ಮಾದಿಗಳಿಂದ ಸುಪುಷ್ಟರಾಗಿ ಸಂಪನ್ನರಾಗಿ ಮೆರೆಯುತ್ತಾ ಇದ್ದ ವಿಪ್ರವರ್ಗವಾಗಿತ್ತು ಭಾರ್ಗವರದ್ದು. ಹೌದು. ಒಂದು ಕಾಲದಲ್ಲಿ ದಾರಿದ್ರ್ಯ ಬಂದಂತಹ ಕಾಲದಲ್ಲಿ ನಾವೇ ದಾನ ಕೊಟ್ಟದ್ದು, ನೀವು ಸಂಪನ್ನರಾಗಿದ್ದೀರಿ. ರಾಜ್ಯಪಾಲನೆಗೆ ನಮ್ಮಲ್ಲಿ ಈಗ ಇಲ್ಲ. ಕಡವಾಗಿ ಆದರೂ ಕೊಡಿ ಅಂತ ಕೇಳಿದ ಕಾಲದಲ್ಲಿ ಇಲ್ಲ. ನೆಲದಲ್ಲಾದ್ರೂ ಹುಗಿದು ಹಾಕುತ್ತೇವೆ, ಕಣ್ಣಿಗಾದ್ರೂ ಕಾಣದಂತೆ ಅಡಗಿಸಿಡ್ತೇವೆ, ಊರು ಬಿಟ್ಟಾದ್ರೂ ಹಿಮವತ್ ಪ್ರಾಂತ್ಯಕ್ಕೆ ಓಡಿ ಹೋಗುತ್ತೇವೆ. ರಾಜವಂಶದವರಿಗೆ ಕೊಡುವುದಿಲ್ಲ ಅಂತ ಹಠ ಮಾಡಿದ್ಯಾರು? ನಿಮ್ಮ ವಂಶದವರು. ಅದರಿಂದ ಕಾರಣ ಏನಾಯಿತು? ಹಿಡಿದು ಹುಡುಕಿ ತೆಗೆದು ಹೊಡೆದು ಕೊಲ್ಲುವಂತಹ ಮಹಾಮಾರಣ ಒಂದು ನಡೆಯಿತು. ಹಾಗಾದರೆ ಭೃಗುವಂಶಕ್ಕೂ ಹೈಹಯ ವಂಶಕ್ಕೂ ಒಂದು ಗತೇತಿಹಾಸದಲ್ಲಿ ಒಂದು ವೈರದ ಹಿನ್ನೆಲೆ ಉಂಟು. ಆದರೆ ಯಾವುದೋ ಒಂದು ಕಾಲದಲ್ಲಿ ಉದಿಸಿ ನಿಂತಹ ಮಹನೀಯನೊಬ್ಬ ನಿಮ್ಮ ವಂಶದಲ್ಲಿ ಆಗಿ ಹೋದದ್ದರಿಂದ ಆ ವೈಷಮ್ಯ ಶಾಂತವಾಗಿ ಮತ್ತೆ ಪರಸ್ಪರವಾದಂತಹ ಅನುರಂಜನೆಯಲ್ಲಿ ಬದುಕು ಮುನ್ನಡೆದಿತ್ತು. ಈಗ ಕೊಡು ಅಂತ ಮತ್ತೆ ಕೇಳಿದ ಕಾಲದಲ್ಲಿ ಕೊಡುವುದಿಲ್ಲ ಅಂತ ನಿನ್ನ ಅಪ್ಪ ಹೇಳಿ ನಾ ತಂದದ್ದನ್ನು ತಡೆಯುವುದಕ್ಕೆ, ಅದರ ವಿರುದ್ಧವಾಗಿ ಮಾಡಿ ನುಡಿದು ಬಡಿಯುವುದಕ್ಕೆ ನೀವು ಹೊರಟರೆ ಮತ್ತೆ ಕ್ಷಾತ್ರ ಮತ್ತು ಬ್ರಾಹ್ಮ ಪರಸ್ಪರ ಬಡಿದಾಡಿಕೊಳ್ಳುವುದಕ್ಕೆ ಹೊರಡುತ್ತದೆ. ಇದು ಜಗತ್ತಿಗೆ ತಂದೊಡ್ಡುವ ವಿಪತ್ತು ಯಾವುದು? ಇದು ಭಾರ್ಗವನಾಗಿ ರಾಮನಾಗಿ ನೀನು ನೆನಪಲ್ಲಿಟ್ಟುಕೊಳ್ಳಬೇಕು. ನನ್ನ ಭವಿಷ್ಯ ಅದು ಬಿಡು. ತತ್ರ ನಿವಾರಣ ಅಂತ ಕೇಳಿದ್ದೇನೆ. ಅರ್ಥ ಏನು? ನಿವಾರಿಸುವ ಸದ್ವಿವೇಕದ ಮಾತು ಹೇಳುವವನನ್ನು ಸಜ್ಜನ ಅಂತ ಒಪ್ಪುವ ಪ್ರಚೋದನೆ ನನ್ನ ಅಂತರಂಗಕ್ಕೆ ಬರಬೇಕು. ಈಗ ನೀನು ಇಷ್ಟು ಬುದ್ಧಿ ಹೇಳಿದ್ರು, ನೀ ವಿರೋಧಿ ಅಂತ ಕಾಣುತ್ತಿ ಬಿಟ್ರೆ ಸಜ್ಜನ ಅಂತ ಕಾಣುವುದಿಲ್ಲ ಅಂದ್ರೆ ಅರ್ಥ ಏನು? ನಾನು ಒಪ್ಪಬೇಕಾದ ಮಾತು ನೀನು ಆಡ್ಲಿಲ್ಲ, ಅಥವಾ ನೀನು ಆಡಿದ್ದನ್ನು ನಾನು ಒಪ್ಪುವುದಕ್ಕಿಲ್ಲ ಅಂತ. ನಾನು ನಿವಾರಿಸಿಕೊಳ್ಳಬಹುದಾದದ್ದು ಆಪತ್ತನ್ನು ಹೌದು ಅಂತಾದರೆ ಸಜ್ಜನರು ಅಂತ ನನಗೆ ಸಮ್ಮತರಾದವರು ಬಂದು ಹೇಳ್ತಿದ್ರು. ಈ ಪ್ರಕರಣದಲ್ಲಿ ಒಬ್ಬನೂ ಬಂದು ಹೇಳಲಿಲ್ಲ ಅಂದ್ರೆ ಈ ಮಾರ್ಗದಲ್ಲಿ ನಾ ಮುನ್ನಡೆಯುವುದು ಸರಿ ಅಂತ ನನ್ನ ಅಂತರಂಗದ ಸಾಕ್ಷಿ ಪ್ರಜ್ಞೆ ಹೇಳ್ತದೆ. ಮತ್ತು ಒಂದು ಮಾತಾಡ್ತೇನೆ, ಏನು? ಬ್ರಹ್ಮತೇಜದಿಂದ ಬೆಳೆದ ಕಾರ್ತ್ಯವೀರ್ಯ ಬಂದು ಭಗ್ನನಾದರು.
ಅಥವಾ ಎಲ್ಲಿ ಹೋಗಿ ತೇಲಿದ್ರು. ಈ ತೇಜ ದತ್ತಾತ್ರೇಯ ಸ್ವರೂಪಕ್ಕೆ ಸಮರ್ಪಿತವಾಗ್ಲಿಕ್ಕಿರುವುದು. ಅದು ಯಾವ ಮೂಲದಿಂದಲ ಹೇಗಾದ್ರು, ಯಾಕೆ ಅಂದ್ರೆ ಇದನ್ನು ಬೆಳೆಸುವ ಭಂಗಿಸುವ ಪರಮಾಧಿಕಾರ ನಾನು ನಂಬಿದ ಸರ್ವವ್ಯಾಪಕ ತತ್ವವನ್ನು ಅಂತರ್ನಿಹಿತವಾಗಿ ಹೊಂದಿದ ದತ್ತಾತ್ರೇಯರಿಗೆ ನಾ ಕಲ್ಪಿಸಿದ್ದೇನೆ ಅಂತ ಆದರೆ ದತ್ತಾತ್ರೇಯ ಅನುಗ್ರಹವನ್ನು ಹೊಂದಿದ ಕಾರ್ತವೀರ್ಯ ಹೊಂದಬಹುದಾದ ಇಹದ ಪರದ ಸದ್ಗತಿಗೆ ನೋಡುವ ರಾಮನ ಕೊಡಲಿ ತಡೆಯಾಗುತ್ತದೋ ಕಾರ್ತವೀರ್ಯ. ಅದೇ ನೆಲೆಯಲ್ಲಿಯೇ ನಾನು ಅಂತರಂಗದಲ್ಲಿ ದೃಢಭಾವದಿಂದ ಆಡುವಂತಹ ಮಾತು ಸದ್ಭಿಹಿ ತತ್ರ ನಿವಾರಣಂ. ಹೌದು, ಮಾತಿನಿಂದ ನಿವಾರಿಸುವುದಕ್ಕಾಗದೇ ಇದ್ರೆ ಮಾತಿನಿಂದ ನಿವಾರಿಸಬಹುದಾದದ್ದು ಭಾವ ಮಾತ್ರ. ನಿನ್ನ ಅಂತರಂಗದಲ್ಲಿ ಆ ಭಾವದಲ್ಲಿ ಯಾವ ಬದಲಾವಣೆ ಇಲ್ಲ ಅಂತಾದರೆ ನಿವಾರಣಂ ಎನ್ನುವ ಶಬ್ದಕ್ಕೆ ಕೇವಲ ಪರಿವರ್ತನೆ ಅಂತ ಮಾತ್ರ ಅರ್ಥ ಅಲ್ಲ. ನಿವಾರಣೆ ಅಂತಂದ್ರೆ ಇಲ್ಲವಾಗಿಸುವುದು ಎನ್ನುವುದು ಅರ್ಥವಾಗುತ್ತದೆ. ಗುರು ದತ್ತಾತ್ರೇಯರ ಮಾತಿನ ವ್ಯಾಪ್ತಿ ವಿಸ್ತಾರ ಅಲ್ಲಿಯವರೆಗುಂಟು ಅಂತಾದರೆ ಅದೇ ಸತ್ಯವಾಗಿ ನೆರವೇರ್ತದೆ. ಆದ್ದರಿಂದಲೇ ನಿನ್ನ ಅಂತರಂಗದಲ್ಲಿ ಬದಲಾವಣೆಯ ಮಾರ್ಗ ಗೋಚರಿಸುವುದಕ್ಕಿಲ್ವೋ ಏನೋ. ಇಲ್ಲದಿದ್ರೆ ನಾನಲ್ಲ, ಜಮದಗ್ನಿಗಳಂತಹ ಮಹರ್ಷಿಗಳ ಮಾತಿನಲ್ಲಿಯೂ ನಿನಗೆ ಆ ವ್ಯಾಪ್ತಿ ವಿಸ್ತಾರಗಳು ಕಾಣಿಸುವುದಿಲ್ಲ, ಅವರೂ ಸಜ್ಜನ ಅಂತ ನಿನಗೆ ಅನ್ನಿಸುವುದಿಲ್ಲ ಅಂತಾದರೆ ನಿನಗೆ ಅದೇ ಆ ನಿವಾರಣೆಯ ಮಾರ್ಗವೇ ಹೌದು. ನೀನಾಡಿದೆಯಲ್ಲ, ಸೋತರು ಸತ್ತರು ದತ್ತಾತ್ರೇಯ ತೇಜದಲ್ಲಿಯೇ ಒಂದಾಗುವ ತೇಜ ಇದು, ಬ್ರಹ್ಮ ತೇಜದಲ್ಲಿ ಒಂದಾಗುವ ಕ್ಷಾತ್ರ ಇದು, ಅದು ಹೌದು ನಿನ್ನದ್ದು ಅಂತಾದರೆ ಬಿಡು. ದತ್ತಾತ್ರೇಯರ ವರದಿಂದ ಸತ್ವದಿಂದ ಬೆಳೆದದ್ದನ್ನು ಕತ್ತರಿಸುವುದಕ್ಕೆ ಹೊರಟವಾಧರ್ಮಿಯಾದರೆ, ಕತ್ತರಿಸುವುದು ಉಚಿತವಲ್ಲದ ಕಾಲದಲ್ಲಿ ಒಬ್ಬಾತ ಹೊರಟಿದ್ದಾನೆ ಅಂತಾದರೆ ಈ ಲೋಕದವ ಬಿಡು. ಲೋಕಲೋಕಾಂತರದ ಶಕ್ತಿಗಳು ಒಂದಾಗಿ ಬಂದರು ದತ್ತಾತ್ರೇಯನ ಆ ಅಂಶವನ್ನು ಬೆಳೆಸಿದ ಅಂಶವನ್ನು ಕತ್ತರಿಸುವುದಕ್ಕಿಲ್ವೇ ಇಲ್ಲ. ಹಾಗೆ ದತ್ತಾತ್ರೇಯ ಸಮ್ಮತಿಯಿಂದಲೇ ಇದು ಛೇದನವಾಗುತ್ತದೆ ಅಂತಾದ್ರೆ ಅದಲ್ಲಿಗೆ ಹೋಗಿಸಿಕೊಳ್ಳುವುದು ಬಿಡುವುದು ಆ ಚಿತ್ತಕ್ಕೆ ಬಿಟ್ಟದ್ದು, ನಿರ್ಣಯಕ್ಕೆ ನಾನಲ್ಲ. ಕತ್ತರಿಸುವವ ನಾನು ಹೌದು ಅಂತಾದ್ರೆ ಅದು ದತ್ತಾತ್ರೇಯ ಸಮ್ಮತ ಎನ್ನುವುದನ್ನು ನಂಬಿಯೇ ಇದೋ ಗಂಡುಗಡಲಿಯನ್ನು ವಿಜೃಂಭಿಸಿದ್ರೆ ನೀನು ನನ್ನನ್ನು ಕಡಿದರೆ ಮತಿಗತೀತನಾದ ವಿಪ್ರನಾಗತಿ, ನನ್ನ ಕಡಿತಕ್ಕೆ ನೀನೊಳಗಾದರೆ ಮತಿಹೀನ ವಿಪ್ರನಾಗತಿ. ಮತಿಗತೀತನಾದವನಿಗೆ ನಾನು ಅಧೀನನಾದರೆ ಬದುಕಿನ ಭಾಗ್ಯ ಅದು. ಮತಿಹೀನನನ್ನು ಕಡಿದೊಗೆದರೆ ಕಂಟಕದ ನಿವಾರಣೆ ಅದು. ಕಾರ್ತವೀರ್ಯ ಮತಿಹೀನ ಎನ್ನುವುದಾಗುವುದು ಯಾವಾಗ ಗೊತ್ತೋ? ಮಿತಿಹೀನನಾದಾಗ, ತನ್ನ ಇತಿ ಮಿತಿಗಳನ್ನು ಮೀರಿ ದಾಟುವುದಕ್ಕೆ ತೊಡಗಿದ ಕಾಲಕ್ಕೆ ಅವನಿಗೆ ಹೇಳುವುದು ಮತಿಹೀನ ಅಂತ. ನೀ ಯಾವ ನೆಲೆಯಲ್ಲಿ ನಿಂತಿದ್ದಿ ಎನ್ನುವುದರಿಂದ ನಾ ಯಾವ ನೆಲೆಯಲ್ಲಿ ನಿಂತಿದ್ದೇನೆ ಎನ್ನುವುದು ಕರ್ಮದಿಂದಲೇ ಗೋಚರವಾಗಬೇಕು ಅಂತಾದ್ರೆ ಆ ಕರ್ಮದ ಫಲ ನಿರ್ಣಯಿಸ್ತದೆ ಮತಿಹೀನತೆ ಎಲ್ಲಿ ಅಂತ. ನೋಡೋಣ, ಕರ್ಮದಿಂದಲೇ ಓಹೋ ತಲಿವು ತೀರ್ಥನು ಪರಶುಧರನಾದರಣಿ ಪಾಲನ ಕರವ ಸುರರಂಜರಿ ಪಡಲು ಚಿಗುರು ತೀರ್ಥುದೇನನು ಸಿರುವೆನು ಪರಿಕಿಸುತ್ತ ಹರಿ ದಿವ್ಯ ದೃಷ್ಟಿಯುಳ್ ಅರಿದನು ರದಿ ಸುಧಾ ಕಲಶ ಹುದುಗಿರುವುದೆಲ್ಲುತ್ತ ಬಳಿಕ ತಿಳಿದನು ಕತ್ತರಿಸಿ ಚೆಲ್ಲುವ ಪ್ರಯತ್ನವನ್ನು ಮಾಡಿದರು. ಬಲಪಾರ್ಶ್ವದಿಂದ 500, ಎಡಪಾರ್ಶ್ವದಿಂದ 500, ಮತ್ತೆ 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 ವಸಂತ ಋತುವಿನಲ್ಲಿ ಚಿಗಿತುಕೊಳ್ಳುವ ಆ ಚಿಗುರೆಲೆಯಂತೆ ಚಿಗುರುತ್ತಾ ಬಲಿಷ್ಠ ಬಾಹುಗಳಾಗಿ ಬಡಿಯುವ ಯತ್ನವನ್ನು ಮಾಡುವುದನ್ನು ಕಂಡ ಕಾಲಕ್ಕೆ ಸೋತೇನೋ. ಅಂತರಂಗದಲ್ಲಿ ಭಾವ ಬಂದದ್ದು ಸುಳ್ಳಲ್ಲ. ಕತ್ತರಿಸಿ ಚೆಲ್ತಾ ಇದ್ದೇನೆ. ಏನನ್ನು? ಕಳೆಯನ್ನೋ ಬೆಳೆಯನ್ನೋ ಅರ್ಥವಾಗದೇ ಇರುವ ಸ್ಥಿತಿ. ಕಳೆಯೇ ಹೌದು ಅಂತಾದ್ರೆ ಕಳೆಯಬೇಕಾದದ್ದು, ಕತ್ತರಿಸಬೇಕಾದದ್ದು ದೈವ ಸಂಕಲ್ಪ ಅಂತಾದ್ರೆ ಕತ್ತರಿಸಿ ಹೋಗಬೇಕು, ಕಳೆದು ಹೋಗಬೇಕು, ಮತ್ತೆ ಬೆಳೆಯುತ್ತದೆ ಅಂತಾದ್ರೆ ಇದು ಬೆಳೆಯೋ ಇಲ್ಲ. ಅಂತರಂಗದಲ್ಲಿ ಬಾಹ್ಯ ಚಕ್ಷುಸುವಿಗೆ ಸ್ಪಷ್ಟವಾಗದೇ ಇರುವಂತಹ ಕಾಲಕ್ಕೆ ಒಮ್ಮೆ ಕಣ್ಣು ಮುಚ್ಚಿ ಕಾರ್ತವೀರ್ಯನನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ರೆ ಕಾರ್ತವೀರ್ಯನ ಬಾಹ್ಯ ರೂಪವಲ್ಲ, ಕಾರ್ತವೀರ್ಯನ ಹೃದಯ ಕಾಣುವುದಕ್ಕೆ ತೊಡಗಿತು. ಹೃದಯದ ಸ್ಥಾನದಲ್ಲಿರುವುದು ಕೇವಲ ಚರ್ಮ ಮಜ್ಜೆ ಮಾಂಸಗಳಿಂದ ನಿರ್ಮಿತವಾದ ಆ ಮಾಂಸದ ಮುದ್ದೆ ಬಡ ಬಡ ಡವ ಡವ ಅಲ್ಲ ಬಡಿದುಕೊಳ್ತಾ ಇರುವುದು.
ಕಾರ್ತವೀರ್ಯನ ಮಾಹಿಷ್ಮತಿ ನೆಲಕ್ಕೆ ಬಂದು ಮೆಟ್ಟಿ ನಿಂತ ಕಾಲಕ್ಕೆ ಎತ್ತರಿಸಿ ನೋಡಿದಾಗ ಕಂಡದ್ದು ಮಾಹಿಷ್ಮತಿಯ ಅರಮನೆಯ ಗೋಪುರದ ತುತ್ತ ತುರಿಗಿರುವ ಅಮೃತ ಕಲಶ, ಅದು ಸುವರ್ಣ ಕಲಶ. ಅಲ್ಲಿ ಸುವರ್ಣ ಕಲಶವಾದರೆ ಮಾಹಿಷ್ಮತಿಯ ಅರಸನ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುವ ಸುಧಾ ಕಲಶ. ಹಾಗಾದರೆ ಇದು ಏನು, ಇದು ಎಲ್ಲಿಗೆ ಸೇರಬೇಕಾದದ್ದು, ಹೇಗೆ ಸೇರಬೇಕಾದದ್ದು ಎಂಬ ಭಾವ ಬಂದ ಈ ಕ್ಷಣದಲ್ಲಿ ಕಾರ್ತವೀರ್ಯ ಸಿದ್ಧ ಸಿದ್ಧ, ಸೋತೆ ಅಂತ ನಿಸಬೇಡ. ಚಕ್ರದಂತೆ ತಿರುಗಿ ಅರಗಳನ್ನು ಮುಂದೊಡ್ಡುವ ವಿಧಾನದಲ್ಲಿ ಉದಿಸಿ ಬಂದ ಕರಗಳನ್ನು ನೀ ಕತ್ತರಿಸಿದೆ ಅಂತ ಆದರೆ ನೀ ಬ್ರಾಹ್ಮಣ ಅಲ್ಲ, ನೀ ಬ್ರಹ್ಮ ಅಂತ ಒಪ್ಪಿಯೇನು? ನೋಡು, ಇದೋ ಕತ್ತರಿಸಿ ಬೀದರಿಂದ ಭಯವನ್ನು ಕೊಡುದ ಭೂತನಾಥ ಪ್ರಾಪ್ಯಕನು, ಭೂತನಾಥನ ಪ್ರಿಯನು ಪಶು ಸಗತಾತನಲ್ಲಿಗೆ ಬಂದು ಚರಣದೊಳೆರಗೆ ಕೈ ಮುಗಿದು ಭೀತರಿಂಗ ಭಯವನ್ನು ಕೊಡುತ್ತಾ ಬ್ರಹ್ಮಭಾವದಲ್ಲಿದ್ದವನಿಗೆ ಬ್ರಹ್ಮಾಸ್ತ್ರವೇ ಆತ್ಯಂತಿಕವಾದಂತಹ ಗತಿಯನ್ನು ಒದಗಿಸಿತು. ಭೂಪಾಲನ ಶಿರಸ್ಸನ್ನು ಕತ್ತರಿಸಿದೆ. ಭೂಪಾಲನ ಸೇವಕ ವರ್ಗವೆಲ್ಲ, ಸಂತಾನ ವರ್ಗವೆಲ್ಲ ಭಯದಿಂದ ದಿಕ್ಕೆಟ್ಟು ಓಡುವುದಕ್ಕೆ ಪ್ರಾರಂಭಿಸಿದ್ದನ್ನು ಇನ್ನೇನು ಸ್ವಲ್ಪ ಕಾಲ ನಿಲ್ಲಿ ನಿಲ್ಲಿ ನಿಲ್ಲಿ, ಇನ್ನೇನು ಮುಗಿಯುತ್ತದೆ, ಮುಗಿಸುವ. ಆದರೆ ಭಯದಿಂದ ಇನ್ನೇನಾಗುತ್ತದೋ ಇಲ್ಲ, ಇನ್ನೇನಾಗುವುದಕ್ಕೂ ಇಲ್ಲ. ಮುಗಿಯಬೇಕಾದದ್ದು ಹೇಗೆ ಮುಗಿಯಬೇಕೋ ಹಾಗೆಯೇ ಮುಗಿದಿದೆ ಎಂಬ ಸಂತೃಪ್ತ ಭಾವ ಬಂದಿದೆ. ನೀವು ಅಂತರಂಗದಲ್ಲಿ ಆ ಭಾವವನ್ನೇ ತಂದುಕೊಳ್ಳಬೇಕಾದ್ದು. ಯಾವುದೇ ವೈರ ವಿದ್ವೇಷದಿಂದ ಸಮೂಲ ನಾಶವನ್ನು ಆಶಯಿಸಿ ಬಂದವನಲ್ಲ ನಾನು. ಆದ್ದರಿಂದ ಅವರಿಗೂ ಅಭಯವನ್ನು ಕೊಟ್ಟದ್ದಾಗಿದೆ. ಹೋಮಧೇನುವನ್ನು ಬಿಡಿಸಿ ತಂದು ತಂದೆಯವರ ಪಾದ ಮೂಲದಲ್ಲಿ ಸಮರ್ಪಿಸಿದ ಕಾಲಕ್ಕೆ ತಂದೆಯವರಾಡಿದ ಮಾತು ಅದೇ, ರಾಜ್ಞೋ ಮೂರ್ಧಾಭಿಷಿಕ್ತಸ್ಯ ವಧೋ ಬ್ರಹ್ಮವದಾದ್ ಗುರುಹು. ಮೂರ್ಧಾಭಿಷೇಚನಗೊಂಡಂತಹ ಒಬ್ಬ ಆಳರಸನ ತಲೆ ಕತ್ತರಿಸುವುದು ಅಂತಂದರೆ ಒಂದು ಬ್ರಹ್ಮಹತ್ಯೆಯನ್ನು ಮಾಡಿದ್ದಕ್ಕಿಂತ ಗುರುತರವಾದ ಪಾಪ ಮಗನೇ. ಕರ್ಮದಿಂದ ಆತ ದುಷ್ಕರ್ಮಿಯಾದರೂ ಆತ ಸತ್ಕರ್ಮಿಯೂ ಹೌದು ಎಂಬುದನ್ನು ನಾವು ಮರೆಯುವ ಹಾಗಿಲ್ಲ. ಅಂತಹ ದೇವಭಾವದಿಂದ ಗುರು ಅಂಶದಿಂದ ಸಂಜಾತನಾದ ಸತ್ವವನ್ನು ಪಡೆದ ಕಾರ್ತವೀರ್ಯನ ಆ ಮರಣ ಇದು ನಿನಗೆ ಪಾಪವಾಗಿ ಲೇಪವಾಗುತ್ತದೆ. ಆದ್ದರಿಂದ ಭೂಮಂಡಲದಲ್ಲಿರುವ ಪರಮ ಪವಿತ್ರವಾದ ತೀರ್ಥಾಟನೆಯನ್ನು ಮಾಡಿ ನೀ ಪಾಪವನ್ನು ಕಳಕೊಳ್ಳತಕ್ಕದ್ದು ಎಂಬಂತಹ ಭಾವದಿಂದ ತಂದೆಯವರಾಡಿದಂತಹ ಮಾತು. ಅದರಂತೆಯೇ ತೀರ್ಥಾಟನೆಗಾಗಿ ಭೂಮಂಡಲದ ಪ್ರದಕ್ಷಿಣೆಗೆ ಸಾಗಿಬಿಡ್ತೇನೆ. ಕರದಳು ಪರಜು ಹರುಜನಿ ಭಕ್ತರ ಉರಗಭೂಷಣನ ಕುಮಾರ ಗಜವದನ ಚರಣ ಕಮಲಗಳಿಗಾರ ಎತ್ತಿರೆ ಗಜಮುಖದವಗೆ ಗಣಪಗಿ